ಮಾರುಗೋಡು ನಾಯಿ ಬರ್ಕೊಂಡು ಅಲ್ಲ. ಹಾಂ ಪೈ ಪೈ ಅಂಗಡಿಗೆ 2 ಪಾರ್ಸಲ್ ಬಂದಿದೆ. ಎಂಕ್ ಬೈದಿನ ಕೋಪ ಕೋಪ ಗೋರು ಗೋರು ನಿಕ್ ಆಹಾ ನಿಕ್ ಪೂರ ಕಡಪದಿರಿ ಕಂಪಾಸ್ ಬಾಕ್ಸ್ ದಾದಾ ದೋಸೆಗೆ ಇವತ್ತು ನಮಗೆ ನೋಡಿ ಹೊಸ ಮಂಕಿ ಕ್ಯಾಪ್ ಹಾಕಿದ್ದಾರೆ. ನಿಮಗೆ ತಂದು ಕೊಟ್ಟದ್ದು ದೋಸೆ ಓಕೆ. ಇನ್ನೇ ಬರತ್ತಾ ಪಕ್ಕ ಪಕ್ಕ ತಿಂದು ಬಿದ್ದಾಡು ಹೋಗಿದ್ದೆ. ಕೆಲಸ ಮಾಡ್ತಿದ್ದೆ. ನೋಡುವಾಗ ನಮ್ಮ ಮನೆಗೆ ಒಬ್ಬ ನೆಂಟರು ಬಂದು ಎಲ್ಲ ಚಾಯ್ ಇಟ್ಟು ಹೋದಾಗ ಇನ್ನೆಲ್ಲ ಒರೆಸೋದು ಕೂಲ್ ತರುವ ಎಂತೆಲ್ಲ ಮಾಡಿದ್ದು ಒರೆಸ್ತೀನಿ. ನಮಗೆ ಎದುರುಗಡೆ ಕ್ಲೀನ್ ಮಾಡಿದ್ದೇನೆ ವೈಪರ್ ಎಲ್ಲ ಯೂಸ್ ಮಾಡಿ. ಇವತ್ತು ವೈಪರ್ ಇಡ್ತದ್ದು. ವೈಪರ್ ಹಿಡಿದು ಚೆಂದ ಇರ್ತದೆ. ನಾಯಿಗಳೆಲ್ಲ ಇನ್ನೂ ಗೊತ್ತಿರ್ಬೋದು, ನಾಯಿಗಿರ್ಬೋದು ಮನೆ ಹೇಗಿರ್ತದೆ ಅಂತೇಳಿ ಒಟ್ರಾಶಿ ಮಾಡ್ತಾರೆ. ಅನ್ನ ಎಲ್ಲ ಬೇಸಾಕ್ತಾರೆ, ಗಲೀಜೆಲ್ಲ ಮಾಡ್ತಾರಲ್ಲ, ಅದಕ್ಕೆಲ್ಲ ಕ್ಲೀನ್ ಮಾಡಿದೆ. ಈ ಬಿಸಿಲುವರೆಗೂ ಒಣಗ್ತದೆ. ಕೂಡ್ಕೊಂಡು ಹೋಗ್ತಿದ್ದೇನೆ ಒರೆಸುವ. ನೋಡಿ ನಮ್ಮ ಮನೆಯದೆಲ್ಲ ಆಫ್ ಆಗಿದೆ. ಫ್ಯಾನ್ ಕೂಡ ಉಂಟಲ್ಲ, ಇದು 6ರಲ್ಲಿ ತಿರುಗ್ತಾ ಉಂಟು ನೋಡಿ ಅಂತೆ. ಇಷ್ಟೇ. ಯಾಕಂದರೆ ಈಗ ಜೋರು ಒಂದು ಮಳೆ ಬಂತು. ಜೋರು ಅಂದರೆ ಕಂಡಬಟ್ಟೆ ಜೋರು. ಆವಾಗ ವೋಲ್ಟೇಜ್ ಎಲ್ಲ ಹೋಯ್ತು. ಇನ್ನು ಎಂಥ ಕೆಲಸ ಮಾಡುವಾಗ ಇಲ್ಲ, ಅಮ್ಮ ಮಿಷಿನ್ ರನ್ ಆಗಿ ಎಂತ ಇಲ್ಲ. ಅದಕ್ಕೆ ಈಗ ಒಂದು ಎಂತಾದರೂ ಮಾಡಬೇಕಂತೇಳಿ ನನ್ನ ಹತ್ರ ಲೈನ್ ಮ್ಯಾನ್ ನಂಬರ್ ಇಲ್ಲ, ಅವರೇ ಬರಬೇಕಷ್ಟೇ. 11:30 ಆಯಿತು. ಇನ್ನು ಪದಾರ್ಥ ಎಂಥ ಮಿಕ್ಸಿ ಕೂಡ ರನ್ ಆಗ್ತಿಲ್ಲ. ನನ್ನ ಮಾಮಿಗೊಂದು ಫೋನ್ ಮಾಡಿ ಹೇಳು ಅಂತೇಳಿ, ಅವರಂತೂ ಹೇಳ್ತಾರೆ ಯಾರಿಗಾದರೂ, ಅವ್ರಿಗೆ ಪರಿಚಯ ಉಂಟು. ಹಾಗೆ ಇಷ್ಟೊತ್ತು ಕಾದೆ ಒಂದು 20 ನಿಮಿಷ ಆಯಿತಾ ಅಂತ ಕಾಯೋದು. ಈಗ ಇದು ಮಾಮಿ ಒಂಜಿ ಬೇರೆ ಲೈನ್ ಮ್ಯಾನ್ಗೆ ಒಂಜಿ ಪನ್ಪಾರ ನಮ್ಮ ಊರುಡು ಓಲ್ಲ ವೋಲ್ಟೇಜ್ ಇಜ್ಜಿ ಕರೆಂಟ್ ಉಂಡು ವೋಲ್ಟೇಜ್ ಇಜ್ಜಿ ದಾಲ ರನ್ ಆಪುಜಿ. ಮಿಕ್ಸಿಲ ರನ್ ಆಪುಜಿ ಖಾಲಿ ಒಂಜಿ ಲೈಟ್ ಒಂಜಿ ಚಿಕ್ಕ ಬುಕ್ಕ ಬೊತ್ತುಂಡು. ಪೂರ ತಿಕ್ಕಿಡ್ಲ. ಹೇಳಿದೆ ಗೈಸ್, ಈಗ ಎಂತಾದರೂ ಒಂದು ಲೈನ್ ಮ್ಯಾನಿಗೆ ಫೋನ್ ಮಾಡುವರು, ಅವ್ರ ಹತ್ರ ನಂಬರ್ ಉಂಟು. ಹಾಗೆ ಇಲ್ಲಾಂದರೆ ಇದು ರಿಪೇರಿ ಆಗಲಿಕ್ಕಿಲ್ಲ. ನಾನು ಕಾದದ್ದು ತನ್ನಷ್ಟಕ್ಕೆ ಆಗ್ತದಲ್ಲ ಕೆಲವೊಮ್ಮೆ, ಆದರೆ ಆಗಲಿಲ್ಲ. ಮಳೆ ಕಂಡ ಬಟ್ಟೆ ಬಂದಿದೆ, ಹೊರಗಡೆ ತೋರಿಸ್ತೇನೆ. ಈರೆ ಮಾಡ್ತಾನೆ ಬಸಳೆ ಬೈಯಡ್ ಬೋಡೆ ಹಂಗೆ ಬೈಯಡ್ ಕೊಡ್ಬೇಕು ನೋಡು. ಆಮೇಲೆ ಬಸಳೆ ಬೇಕಂತ ಕೇಳಿದರು ಫೋನ್ ಮಾಡಿ. ಮೊನ್ನೆ ಕೊಟ್ಟಿದ್ದೇವಲ್ಲ, ನೋಡಿರ್ಬೋದು ನಿಮ್ಮ ಬ್ಲಾಗಲ್ಲಿ. ಮೊನ್ನೊಂದಿನ ನಾವು ಅಗ್ಗಿಲಿರುವಾಗ ಕೊಟ್ಟಿದ್ವಿ. ಅದು ಅವರಿಗೆ ಸಿಗಲಿಲ್ಲ ಅಂದೆ ತಿನ್ನಲಿಕ್ಕೆ, ಅಂತ ಸ್ವಲ್ಪ ಕೊಡು ಅಂತ ಹೇಳಿದರು. ಅದರಲ್ಲಿ ಸ್ವಲ್ಪ ಉಂಟು, ಮತ್ತೆ ಕೊಡುವ ಸಾಯಂಕಾಲ. ಈಗ ನಿಮಗೆ ಮಳೆ ಬಂದು ಎಂತ ಆಯಿತು ತೋರಿಸ್ತೇನೆ. ಇಲ್ಲಿ ನಮ್ಮ ಮನೆಯಲ್ಲಿ ತೋಡಾಗಿದೆ. ಈಗ ಜಸ್ಟ್ ಒಮ್ಮೆ ಬಂದದ್ದು ಆಯಿತಾ, ಹಾಗೆ ಮಳೆ ಬಂದಿದೆ. ಇದಕ್ಕೆಲ್ಲ ಒಳಗಿತ್ತು. ಇವಾಗ ಹೊರಗೆ ಹಾಕಿತ್ತು. ನೋಡ ಲೈನ್ ಮ್ಯಾನ್ ಬರುವರು, ಈಗ ಸರಿ ಮಾಡುವರು. ಬಸಳೆ ತೋರಿಸಿದ ನಾನು, ಬಸಳೆ ತೋರಿಸಿದ ಅಷ್ಟು ಉಂಟು. ಮತ್ತೆ ಕಟ್ ಮಾಡುವ. ಇವಾಗ ಒಂದು 4 ಕೊಡಿ ಉಂಟಲ್ಲ, ಅದನ್ನು ತೆಗಿಬೇಕು ಇಷ್ಟು. ಮತ್ತು ಗ್ರೋ ಆಗಲಿ, ಇನ್ನೂ ಮಳೆ ಎಲ್ಲ ವಯಸ್ಸು, ಇನ್ನೂ ಗ್ರೋ ಆಗ್ತಾ ಇರ್ತದೆ. ಇವತ್ತಿನ ಕೃಷಿ ತೋರಿಸಿಲ್ಲ ನಿಮಗೆ, ಎಷ್ಟು ಸಮಯ ಆಯ್ತಲ್ಲ. ಮತ್ತು ಈ ತೆಕ್ಕರೆ ಹೋಯ್ತು ಗೈಸ್, ತೆಕ್ಕರೆ ಹೋಯ್ತು, ಚಿಪ್ಪಾಡು ಹೋಯ್ತು, ವಾಟರ್ ಮೆಲನ್ ಹೋಯ್ತು, ಎಲ್ಲ ಸರ್ವನಾಶ ಆಯಿತು ಕೊಡಲಿಕ್ಕೆ. ಮತ್ತು ಇದು ಉಂಟಲ್ಲ ಕುಂಬಳಕಾಯಿ, ಇದರಲ್ಲಿ ಆಗ್ತದೆ ಸಾಯ್ತದೆ ಆಯ್ತಾಗ ನೋಡಿ, ಸತ್ತೋಗಿದ್ದು ಕೂಡ ಕಾಣ್ಬೋದು ನೀವು. ತುಂಬ ಆಯಿತು, ಅದು ಅಂತಲ್ಲ, ತುಂಬ ಸತ್ತೋಯ್ತು. ಅದನ್ನೇನು ಮಾಡೋದಕ್ಕಿಲ್ಲ. ಮತ್ತು ಬೆಂಡೆ ಮಾತ್ರ ಆಗ್ತದೆ, ಎಷ್ಟು ಒಂದು ನೋಡಿ ತುಂಬ ಆಗ್ತದೆ. ಬೆಂಡೆ ಆಗ್ತಾನೇ ಉಂಟು. ಅದೇ ಒಂದು ನಮಗೆ ಸಿಕ್ಕಿದ್ದು ಅಂತೇಳಿ. ಮತ್ತು ಬದನೆ, ಈಗ ಬದನೆ ಕೂಡ ಉಂಟು. ಮತ್ತು ಕೆಂಬುಡೆ ಕೂಡ ಹಾಗೆ, ಕೆಂಬುಡೆ ಆಗಿದೆ ಗೈಸ್. ನನಗೆ ಒಂದಾದರೂ ದೊಡ್ಡದಾಯ್ತಲ್ಲ ಮಾರೀಗ. ಕೆಂಬುಡೆ ಒಂದು ತಿನ್ನುವ ಯೋಗ ಉಂಟು ನಮಗೆ. ಬರದೆ ಇಲ್ಲಿ ಬಲೆ ಕಾಣ್ತದ, ಬಲೆ ಈಗ
ಇದು ಜೇಡನ ಮನೆ ಇದು ಈಗ ಬರುವುದಿಲ್ಲಲ್ಲ, ಬಲೆ ಬಿಟ್ಟು ಕಾಡಾಗಿದೆ, ಕಾಡು ಅಂತಾಗಿದೆ. ಇಲ್ಲಿ ಕೂಡ ಏನಾದರೂ ಇರ್ಬೋದು ಮಾರ್ಯಾರೆ, ಬರದೆ ತುಂಬ ಟೈಮ್ ಆಯ್ತಲ್ಲ. ಮತ್ತೆ ಇವಾಗ ನೀರು ಕೂಡ ಹಾಕ್ಬೇಕಂತಿಲ್ಲ, ಮಳೆ ಬರ್ತಾನೆ ಉಂಟು, ಹಾಗಾಗಿ ಕೆಂಬುಡೆ ಆಗಿದೆ. ಅಮ್ಮನ ಹತ್ರ ಹೇಳಿ, ಅದೇ ಒಂದು ಗುಡ್ ನ್ಯೂಸ್, ನಾನು ಬರೋದೇ ನೋಡಿದ್ದಂತ ಹೇಳಿದ್ದು. ಹಾಂ ಬಲ ಬಲ ಬಾ, ಹಾಂ ಬಾ ಬಾ. ಅವನಿಗೆ ಭಾಷೆ ಎಲ್ಲ ಅರ್ಥ ಆಗ್ತದೆ ನೋಡಿ, ಬಾ ಅಂತೇಳಾಗ ಬರ್ತಾನೆ. ಕುಚ್ಚು ಈಗ ಮೊನ್ನೆ ತಾಗಿದ್ದು ಅವನಿಗೆ ಪಾಪ. ಈ ಮಳೆಗೆಲ್ಲ ಪ್ರಾಣಿಗಳೆಲ್ಲ ಎಂತ ಮಾಡಬೇಕಲ್ಲ ಪಾಪ. ಮತ್ತೊಂದು ಬೇಕಿ ಅದಕ್ಕೆ ಕಾಲು ಏನಾಗಿದೆ ಆಯಿತಾ, ನಮ್ಮದಲ್ಲ ಬೇರೆಯವ್ರದ್ದು, ಬೇಕಾಗಲಿ ಕಾಲು ಕುಂಟುತ್ತಾ ಹೋಗು. ಅದೇ ಅಮ್ಮಿ ಅಮ್ಮಿ ಬಂತಲ್ಲ. ಇವತ್ತು ಫುಡ್ಡು ಒಳಗೆ ಹಾಕ್ಬೇಕಾಗಿ ಬೇಸ್, ಯಾಕಂದರೆ ನೋಡಿ ಮಳೆ ಒದ್ದೆ ಇಲ್ಲೇ ಹಾಕ್ಬೇಕಾಗ್ತದೆ. ಅದೆಂತ ಮಾಡೋದು, ತಿಂದು ಹೋಗ್ತಾವೆ ಹೊರಗಡೆ. ಆಳಪ್ಪ ತಿಂದು ಮಾರುಗೋಡು ನಾಯಿ ಬರ್ಕೊಂಡು ಅಲ್ಲ. ಹಾಂ ಪೈ ಪೈ ಗೈಸ್, ಪದಾರ್ಥ ಎಲ್ಲ ಸ್ಟಾರ್ಟ್ ಮಾಡಿದೆ. ಎಂತ ಅಂತ ಹೇಳಿದರೆ ಮೊಟ್ಟೆ ಮಾಡ್ತಾಯಿದ್ದಾನೆ ಈಗ, ಮೊಟ್ಟೆ ಬೇಯಲಿಕ್ಕೆ ಇಟ್ಟಿದ್ದೇನೆ. ಅನ್ನ ಇಲ್ಲಿ ಉಂಟು, ಯಾಕಂತೇಳಿ ನಾನ್ ವೆಜ್ ಎಂತ ಇಲ್ಲ, ಬೇರೆ ಮೀನು ಕೂಡ ಇಲ್ಲ ಅಮ್ಮನಿಗೆ, ಅದಕ್ಕೆ. ಮತ್ತು ನಮ್ಮ ಮನೆಯಲ್ಲಿ ಸಿಕ್ಕ ಬದನೆದೊಂದು ಉಪ್ಪು ಕರಿ ಟೈಪ್ ಮಾಡುವ ಅಂತೇಳಿ, ಹಾಗೆ ಈ ಸ್ವಲ್ಪ ಸಿಕ್ಕಿತ್ತಲ್ಲ, ಅದಕ್ಕೋಸ್ಕರ ಅಂಗಡಿದೊಂದು ಬದನೆ ಕೂಡ ಆ್ಯಡ್ ಮಾಡ್ತಾಯಿದ್ದೇನೆ. ಇದು ಕಟ್ ಮಾಡಿ ಎಲ್ಲ ರೆಡಿ ಆಯಿತು, ಒಂದು ಮಾಡುವ. ಕರೆಂಟ್ ಒಂದು ಬಂದದ್ದು ಒಳ್ಳೆಯದಾಯಿತು, ಇಲ್ಲದೆ ಎಂತ ಮಾಡಬೇಕಿತ್ತು. ಅಮ್ಮ ಆಕ್ಸಿಜನ್ ತೊಗೊಳ್ತಿದ್ದೇನೆ ಹೊರಗಿದೆ, ನಾನು ಇದನ್ನೆಲ್ಲ ರಪ ಮಾಡ್ತೀನಿ. ಊಟ ಎಲ್ಲ ಆಯಿತು ಗೈಸ್. ಈಗ ಮಧ್ಯಾಹ್ನದ ನೆಪ್ಪು ತೊಗೊಳ್ತಿದ್ದಾರೆ ಮಧ್ಯಾಹ್ನ. ಚಿಂಚು ಬಂದ ಗೈಸ್, ಚಿಂಚು ಬಂದ. ಮಾಮಿ ಅಂಗಡಿಗೆ 2 ಪಾರ್ಸಲ್ ಬಂದಿದೆ. ಎಂಟು ಬೈದಿನ ಕೋಪ ಕೋಪ ಗೊರು ಗೊರು ನಿಕ್ ನಿಕ್ ಪೂರ ಕಡಪದಿರು ಕಂಪಾಸ್ ಬಾಕ್ಸ್ ದಾದಾ ಅಡಪದಿರು ಇಂಕ ದಾಲಜ್ಜಿ ನಿಕ್ ಕಂಪಾಸ್ ಬಾಕ್ಸ್ ಪೆನ್ ಇಂಚಿನ ಪೂರ ಬೈಜಿ ಬ್ಯಾಗ್ ಮೀನು ಚಾನಲ್ ಎప్పుడు అలాగే దాల బైజి అంటే అన్బాక్సింగ్ అనుకుని రత్త అంటే తూలదిలా సమాధానాలేకి ఈ వీడియో అనుకో ತುಕ ಈ ವಿಡಿಯೋ ಅಂತ ಈಗ ಹೊಟ್ಟೆನು ಹೊಟ್ಟೆ ಅವಳು ಅಂಚದಲ್ಲ ಹೊಟ್ಟೆ ಓಪನ್ ಮಾಡೋ ಗೈಸ್. ಥ್ಯಾಂಕ್ ಯು ಸೋ ಮಚ್ ಆಯ್ತಾ. ಅಮೆಝಾನ್ ಹೋದಾದಿತ್ತು ಒಂದು 6 ಗಣಪತಿ ನಾಯಿದ ಟ್ಯಾಬ್ಲೆಟ್ ಅವರ ಹೆಸರೆಂತ ಒಂದು ಬಾಳಿಗ ಏರುಮಣಿ ಬನ್ನಿ ಒಂದು ಇಂಚಿನ 800 ಗೈಸ್. ಒಂದು ಟ್ಯಾಬ್ಲೆಟ್ಗೆ 800 800 ರೂಪಾಯಿ ಉಂಗುದ ಒಂದು 6 ಗಣಪತಿ ಒಂದು. ಅವರ ಹೆಸರು ಒಂದುಂಟು ರಕ್ಷಾ ಬಾಳಿಗೆ ಅಂತದ್ದು. ಇದು ಯಾರು ಕಲಿಸಿದ್ರು? ಇದು ನಿಕ್ಕುವೆ ಯಾರು ಗಣಪತಿನ ಕಡೆ ಅಂತೀನಿ ಪೊಕ್ಕಡಿಯ ಎಂಕೆವು ಏತಂಡ್ಲೆ ಎಂಕೆತ್ತವು ಹಿಂಚಿಗೆ ಕಲಿಸಿದ್ವಿ. ಪೆನ್ ಅಪ್ಸರ ಪೆನ್ ಇದು ಓಪನ್ ಮಾಡುವ ಓಪನ್ ಬಾ ಅನ್ಬಾಕ್ಸಿಂಗ್ ಮಾಡ್ತಾರಲ್ಲ ಗುಡ್ ಪೂಜೆ ಮಾಡಿ ಆಮೇಲೆ
ಕಂಟಿಂದಾಗೆ ಐದು ಫಸ್ಟ್ ಹೊತ್ತು 3,000 ಅಪ್ಸರ ಪೆನ್ಸಿಲ್, ಓ ಎಕ್ಸ್ಟ್ರಾ ಡಾರ್ಕ್ ಪೆನ್ಸಿಲ್, ಎಬೋ ಎಷ್ಟು ರಬ್ಬರ್, ಅಪ್ಸರ ರಬ್ಬರ್, ಇರೇಸರ್. ಚಂದ ಉಂಟು ಗಿಫ್ಟ್. ಇವರ ಹೆಸರು ಹೇಳ್ತೇನೆ ಗೈಸನ್. ತುಂಬ ಒಂದು ಸ್ಕೇಲ್ ಉಂಡಿಯಾ ಗೊತ್ತಿಲ್ಲ. ಇದು ಡಾರ್ಕ್ ಹಾಂ ಉಲಾಯ್ದಿಲ್ಲವಾ? ಹಾಂ ಉಂಟು ಅದು ಇಪ್ಪಡೆ ಉಲಾಯ್ದಿಲ್ಲ ಪನ್ನಿಯಾನು ಅವ ಪೂರ ಆಲನ್ ಪುಚ್ಚಿ ಅಲ್ಪದಿಲ್ಲ ಉಲಾಯ್. ಇವರ ಹೆಸರು ಏನಂತ ಹೇಳಿದ್ರೆ ವರ್ಷಾ ಗಿರೀಶ್ ನಾಯಕ್ ಅಂತೇಳಿ ಅವರು ಕಳಿಸಿದ. ಆಯ್ತಾ, ಇದು ಒಂಜಿ ಬಾರಿ ಎಡ್ಡೆದ ಒಂದು ವಸ್ತು ಬರ ಗಣಪತಿ ಒಂಜಿ ಟೈಗುಗೂ ಒಂಜಿ ಬ್ಲ್ಯಾಕಿಗೆ ಪೂರ ಕಮ್ಮಿ ಹಾಕೊಂಡು ಇದನ್ನೇ ಮೊನ್ನೆ ನಾನು ಹಣ ಇಲ್ಲದೆ ಬಿಟ್ಟು ಬಂದದ್ದು ಗೊತ್ತುಂಟ. ಮ್ಯಾಂಗ್ಳೂರ್ ತನಕ ಹೋಗಿ ಕ್ಲಿನಿಕ್ಗೆ ಹೋಗಿ ನೋಡೋ 800 ಅಂತ ಹೇಳಿದ್ರು. ಮತ್ತೆ ಸೀದಾ ಬಂದೆ. ಆ ಟೈಮೆಲ್ಲ ನಮ್ಮನಿಗೆ ಮದ್ದು ಕೂಡ ಮಾಡ್ತಾ ಇದ್ದೆ, ಅದಕ್ಕೋಸ್ಕರ. ಥ್ಯಾಂಕ್ಸ್ ಆಯ್ತಾ ವಿಡಿಯೋ ನೋಡ್ತಾ ಇದ್ರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಬಾನೆ. ಥ್ಯಾಂಕ್ ಯು. ನಾಯಿ ಕೊರುಡು ಅದೇ ಟಾನ ಕೊರುಡು ತೆತ್ತಿಡ ವೇಪಾದ ಅಂಚಿನ ಟಾನ ಕೊರುಡು. ಒಂಜಿ ಮಾತ್ರ ಪೂರ ಸಾಪ್ ಸಾಯಿ ಆಪು ಸಾಪ್ ಸಫಾಯಿ. ಹೆಂಗೈತೆ ಶಾಲೆಯಲ್ಲಿ ದಾದ ಪೇಂಟಿಂಗ್? ಅವು ಪೇಂಟಿಂಗ್ ಅಂತಾರೆ ಪರಿಸರದ ಆಯ್ತು ಅಂತಾರೆಗೆ ಆಯ್ತು. ಅವು ಇನ್ನೇ ಸೇರಿ ಎಲ್ಲ ಸೇರಿ ಅದ ಎಲ್ಲ ಸೇರಿ ಅದ ಐಕ್ ಪೇಂಟ್ ಕೂಡ ನಮ್ಮನೆ ಬತ್ತೋಡಿಗೆ ಐಟ್ ಕ್ಯಾಶ್ ಪ್ರೈಸ್ಗೆ ಎತ್ತು ಫಂಡಿರ್ ಮಾರೆ. ಅವು ಸಾಲಡ್ 3,000 ಇದೆ ಫಸ್ಟ್ ಬರ್ತೀನಿ. ಅದಕ್ಕ ಎತ್ತ ಫಂಡಿರ್ ಮಾರೆ 7 ಜನ ಸೇರಿದ್ರು. ಇಲ್ಲ ಸೇರಿ ಸೇರ್ಬೇ ಚಿತ್ರನ್ ಪೇರೆ ದೇಮ ಪೇಂಟಿಂಗ್ ಸ್ಪರ್ಧೆ ಉಂಡಿಗೆ ಪ್ರೈಸ್ ಉಂಡಿಗೆ ಸೇರಡೆ 3,000ಗೆ ಫಸ್ಟ್ ಪ್ರೈಸ್ ಸೇರಿ ಐಕ ಮತ್ತೆ ಸೇರಿ ಪ್ರೈಸ್ ಸಿಕ್ಕಿಸಿನಲ್ಲ ಮನೆ 3,000 ಫಂಡಿರ್ 10,000 ಫಂಡಿರ್ 10,000 ಅಪ್ಪ ಸೇರಿ ಇತ್ತರ ಪೈಂಟ್ ಯಾವ ಮಾರಯ ಇತ್ತ ಉಂಡ ತಾತಿ ಯಾವ ಉಂಡದ ಇತ್ತರಿಟ್ಟು ಬಿಡ್ಪಾಲ ಇತ್ತಿನಿಟ್ಟು ಬಿಡ್ಪಾಲ. ನನ್ನ ಮಾಮಿಗೆ ಬಸಳೆ ತೆಗಿತೇನೆ ಅಂತ ಅವರು ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ರು ಸ್ವಲ್ಪ ಬಸಳೆ ಹೋಗ್ಲಿಕ್ಕೆ. ಹಾಗೆ ಬಸಳೆ ಹೋಗಿ ಸ್ವಲ್ಪ ಇರೋದು ಅಲ್ಲಿ ಅಂತ ಹಾಕೊಂಟಾರ ಅದನ್ನು ತೆಗಿಯುವ ಅಂತ. ಇನ್ನು ಹಾಗೆ ಆಗಲಿ ರುಚಿಪಾಲಾಗಿ ಏನು ಬಂತೀನಿ ಏನು ಬಂತದ ಇವನು ಅಲ್ಲೇ ನೋಡ್ಕೊಂಡು ವಿಡಿಯೋ ಮಾಡಿದ್ದೈತೆ. ನನ್ನನ್ನು ವಿಡಿಯೋನೇ ಮಾಡಲಿಲ್ಲ. ದಾದ ಮಂತಿ ಜನ ಅಂತದೆ ಸ್ವಲ್ಪ ಎಪ್ಪುನಾಗ ಮಾಮಿ ನಡೆ ಕೊಡ್ತೀವಲ್ಲ ವಿಡಿಯೋ ಇಷ್ಟು ಬಸಳೆ ಹೊರ ಆಯಿತು ಕೊಡಿ ಖಾಲಿ ಬಸಳೆ. ಇನ್ನು ಈ ಸರ್ತಿ ನಾವು ಬಸಳೆ ಮಾಡುವ ನೆಕ್ಸ್ಟ್ ಕೃಷಿ ಎಲ್ಲ ಮಾಡುವಾಗ. ಅದು ತೊಟ್ಟೆ ಹೊಡ್ಚಿಕೊನು ಪ್ಯಾತಿಗೆ ತೊಟ್ಟೆ ಮೂಳೆ ತೀರ್ಲಿ ಲೆಪ್ಪುನ ಬಲ್ಲ ನನ್ನ ನೈಟ್ ಇದು ತೊಗೊಳ್ತಿದ್ದಾರೆ ಗೈಸ್. ಅಮ್ಮ ನೆಬ್ಬು ಅಲ್ಕೊಳ್ಳೋದು ಗೈಸ್. ಅಮ್ಮ ನೆಬ್ಬು ತೊಗೊಳ್ತಿದ್ದಾರೆ. ನೋಡಿದ್ರಲ್ಲ ನೀವು. ನಾಳೆ ಒಂದು ಸರ್ಪ್ರೈಸ್ ಇದೆ. ಅದು ನಮ್ಮ ಸಬ್ಸ್ಕ್ರೈಬರ್ ಲೆಕ್ಕದಲ್ಲಿ ನೀವು ನಾಳೆ ನೋಡಿ ಆಯ್ತು. ಅದು ನಾಳೆ ಹೇಳ್ತೇನೆ ಅಂತ ಅಂತೇಳಿ. ಈಗ ನಾನು ಕಮೆಂಟ್ ಓದ್ತೇನೆ. ಕೆಲವೆಲ್ಲ ಕಮೆಂಟ್ ಬಂದಿದೆ, ಓದುವ. ಹಾಂ, 2 ಬ್ಯಾಡ್ ಅಂತಲ್ಲ, ಒಂದು ಬಂದಿದೆ. ಅದು ಸ್ವಲ್ಪ ಹೇಳುವ. ರೂಪಾ ಶೆಟ್ಟಿ ಅಂತ ಒಂದು ಕಮೆಂಟ್. ವೈ ಡು ಯು ಟಾಕ್ ಅಬೌಟ್ ಯುವರ್ ಫ್ಯಾಮಿಲಿ ಇನ್ ದ ಲಾಗ್ ಅಂತ ಹೇಳಿದ್ದಾರೆ. ಬಿಕಾಸ್ ಯೂಟ್ಯೂಬ್ ಫ್ಯಾಮಿಲಿ ಇಸ್ ಮೈ ಫ್ಯಾಮಿಲಿ. ಅರ್ಥ ಆಯ್ತಾ? ಅದಕ್ಕೋಸ್ಕರ ನಾನು ನನ್ನ ಎಂಟೈರ್ ಲೈಫನ್ನು ನಾನು ಬ್ಲಾಗಿನ ರೂಪದಲ್ಲಿ ತೋರಿಸ್ತಾ ಇದ್ದೇನೆ. ಸೊ ನನ್ನ ಫ್ಯಾಮಿಲಿ ಕೂಡ ಅದರೊಂದು ಪಾರ್ಟಿ. ನನ್ನ ಲೈಫಲ್ಲಿ ಎಂತ ಆಗ್ತದೆ ಅದನ್ನು ನಾನು ಶೇರ್ ಮಾಡ್ತೇನೆ ಹಾಗೆ. ಯಾಕಂದರೆ ಯೂಟ್ಯೂಬ್ ಫ್ಯಾಮಿಲಿ ಕೂಡ ನನ್ನ ಫ್ಯಾಮಿಲಿಗೋಸ್ಕರ. ಮತ್ತೊಂದು ಕಮೆಂಟ್ ಇತ್ತು, ಪಲ್ಲವಿಯವರದು. ಎಲ್ಲವನ್ನು ಬಂದು ಇಲ್ಲಿ ಕಕ್ಕುವ ಅವಶ್ಯಕತೆ ಉಂಟಾ? ಅವರು ನಿಮ್ಮ ಫ್ಯಾಮಿಲಿ ಅಲ್ವಾ? ಹಾಗೆ ಹೀಗೆ ಅಂತ ಉಂಟು. ಅವರ ಹತ್ರ ಒಂದು ಹೇಳೋದು ನಾನು,
ನನಗೆ ನಾನು ಬ್ಲಾಗ್ ಮಾಡೋದು ಅದಕ್ಕೋಸ್ಕರ ನಾನು ಎಲ್ಲವನ್ನು ಇಲ್ಲಿ ಕಕ್ಕುತ್ತೇನೆ ಆಯಿತಾ. ನನಗೆ ಅವಶ್ಯಕತೆ ಉಂಟು, ನನ್ನ ಲೈಫಲ್ಲಿ ಎಂತ ಆಗ್ತದೆ ನಾನು ಕಕ್ಕುತ್ತಾ ಇರ್ತೇನೆ. ಯಾಕಂದರೆ ನನ್ನ ಹತ್ರ ಶೇರ್ ಮಾಡಲಿಕ್ಕೆ ಬೇರೆ ಫ್ರೆಂಡ್ಸ್ ಅದು ಇದು ಇಲ್ಲ, ಮತ್ತು ನನ್ನ ಯೂಟ್ಯೂಬ್ ಫ್ಯಾಮಿಲಿಯೇ ನನಗೆ ಇರೋದು. ಅದಕ್ಕೋಸ್ಕರ ನಾನೆಲ್ಲ ಕಕ್ಕುತ್ತಾ ಇರ್ತೇನೆ. ಮೋಕ್ಷ ಅಂತ ಒಂದು ಕಮೆಂಟ್ ಮಾಡಿದ್ದಾರೆ, ನಿನ್ನಂಚಿನ ಪೊಣ್ಣು ಮಗಳು ಒಂಜಿ ಮಾತೇನ ಇಲ್ಲ ಅಡಿಕ್ಕಿಲ್ಲ ವಾ ಆಶ್ರಮಲ ಬುರ್ಚಿ ಅಂತ. ಥ್ಯಾಂಕ್ ಯು. ಅದು ಎಂತ ಗೊತ್ತುಂಟಾ, ಎಲ್ಲರದು ಮೈಂಡ್ ಸೆಟ್ ಗೈಸ್ ಅದೆಲ್ಲ. ಕೆಲವರು ಅಂತೆಲ್ಲ ಆಲೋಚನೆ ಮಾಡ್ತಾರೆ, ಸಾಕಲಿಕ್ಕೆ ಕಷ್ಟ ಆಗ್ತದೆ ಹಾಗೆ ಹೀಗೆ ಅಂತ. ಅದನ್ನು ಆಲೋಚನೆ ಮಾಡಬಾರ್ದು, ಆಲೋಚನೆ ಮಾಡಬೇಕು. ನಾವು ಸಣ್ಣದಿರುವಾಗ ನಮ್ಮನ್ನು ಯಾರು ನೋಡಿದ್ರು ಅವರನ್ನು ನಾವು ನೋಡಲೇಬೇಕು. ಅದು ಅಪ್ಪ ಅಮ್ಮ ಆದರೆ ಅಪ್ಪ ಅಮ್ಮ, ಇಲ್ಲ ಬೇರೆಯವರಾದರೆ ಬೇರೆಯವರು, ಆ ರೀತಿ. ಇದು ಹೆಸರು ಮಾತ್ರ ಒಂದು ನನಗೆ ಅಷ್ಟು ಓದಲಿಕ್ಕೆ ಗೊತ್ತಾಗ್ತಿಲ್ಲ. ಅಹಿಲ್ಯವಾಟಿ ಪುತ್ರನ್ ಅಂತ ಒಳ್ಳೆ ಕಮೆಂಟ್ ಮಾತ್ರ. ಇವರ್ ಗ್ರೇಟ್ ಬೇಟಿ ಆಯ್ತಲ್ಲ. ಗಾಡ್ ಬ್ಲೆಸ್ ಯುವರ್ ಮಮ್ಮಿ, ಆಲ್ಸೋ ವೆರಿ ಲಕ್ಕಿ ಶಿ ಗಾಟ್ ಯು. ಥ್ಯಾಂಕ್ ಯು ಸೋ ಮಚ್. ಆಶಾ ಶೆಟ್ಟಿ ಕಮೆಂಟ್ ಮಾಡಿದ್ದಾರೆ, ಡೋಂಟ್ ವರಿ ಸಂಜಯ್, ಯುವರ್ ಬಿಗ್ ಹಾರ್ಡ್ ವರ್ಕರ್ ಇನ್ ಯುವರ್ ಹಾರ್ಡ್ ಲೈಫ್. ಗಾಡ್ ಬ್ಲೆಸ್ ಯು ಮಾಮ್ ಆ್ಯಂಡ್ ಯು, ಫ್ಯಾನ್ ಫ್ರಮ್ ಪುಣೆ. ಥ್ಯಾಂಕ್ ಯು ಸೋ ಮಚ್. ಪ್ರತಿಮಾ ಆಚಾರ್ಯ ಹೇಳಿದ್ದಾರೆ, ಉಪ್ಪನ್ನು ಯಾವತ್ತೂ ಕೈಯಲ್ಲಿ ಕೊಡಬಾರ್ದು ಅಂತ. ಆಯಿತು, ಮತ್ತೆ ಹೇಗೆ ಕೊಡೋದು? ನಾನು ಕೊಟ್ಟದ್ದು ಸ್ಪೂನಲ್ಲಿ, ಅದು ಮೊನ್ನೆ ಕೈಯಲ್ಲಿ ಕೊಡಬಾರ್ದು ಅಂತ ಇಡಬೇಕಂತಲ್ಲ, ಅವರು ತೊಗೊಳ್ಬೇಕು. ಆ ರೀತಿ ಇಡಿಸುಡಿ ಕೊಡಬಾರ್ದು, ಆ ಟೈಪ್ ಆಗಿರಬೇಕು. ಸುಜಾ ಎಸ್ ಕ್ರಿಯೇಟಿವ್ ಫಿಲ್ಮ್ಸ್ ಅಂತ ಒಂದು ಕಮೆಂಟ್. ನಾನು ನಿಮ್ಮ ಒಂದೇ ಒಂದು ವಿಡಿಯೋ ಮಿಸ್ ಮಾಡೋಲ್ಲ. 4 ಇಯರ್ಸಿಂದ ಕೆಲವರ ಬ್ಲಾಗಿಂಗ್ ನೋಡ್ತೇನೆ, ಆದರೆ ನಾನು ಬ್ಯುಸಿ ಇರುವಾಗ ಬಿಡ್ತೇನೆ. ಆದರೆ ನಿಮ್ಮ ಒಂದು ವಿಡಿಯೋ ಇಲ್ಲಿವರೆಗೆ ಮಿಸ್ ಮಾಡಲಿಲ್ಲ. ಅಷ್ಟು ಇಷ್ಟ ನಿಮ್ಮ ವಿಡಿಯೋ ಮಾತು ಎಲ್ಲ ಗೊತ್ತಾ ತಂಗಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಿತ್ತು ಕಮೆಂಟ್. ಇವನ್ನೊಂದು ಹೇಳಲೇಬೇಕಾಯ್ತಾ ನನಗೆ, ಅಂದರೆ ನಾನು ಈ ಜನ ಉಂಟಲ್ಲ ಕಮೆಂಟ್ ಅದೇ ಇರೋದು, ಬೇರೆ ಎಂತ ಇಲ್ಲ. ನಾನು ಅಂದರೆ ಈಗ ನಿಮಗೆ ಗೊತ್ತಾಗೋದಿಲ್ಲ, ನನಗೆ ಒಬ್ಬರ ಈಗ ಕಮೆಂಟ್ ಕ್ಲಿಕ್ ಮಾಡುವಾಗ ಅವರು ಇಷ್ಟರವರೆಗೆ ನನಗೆ ಏನೆಲ್ಲ ಕಮೆಂಟ್ ಮಾಡಿದ್ದಾರೆ ಅಂತ ಪಿಕ್ ಮಾಡ್ತೇನೆ. ಆ ರೀತಿ ಈ ಒಂದು ಗಂಡಸಿನ ಕಮೆಂಟ್ ಒಂದೇ ಇರೋದು. ಅದರ ಹೆಸರು ಶರಣ್ ಅಂತೇಳಿ. ಈದಾನೆ ಇತ್ತೆ ಕನ್ನಡ ಪಾತಿರ್ನಿ ರಕ್ಷಿತನ ಕಾಪಿಯ ಬಿಗ್ ಬಾಸ್ ಪೋಯರು ಉಂಡ ಅದೇ ಒಂದು ಕೇಳುದು ಈ ಜನ. ಅಯ್ಯೋ ದೇವರೇ. ಹೌದು, ನಾಳೆ ಬಿಗ್ ಬಾಸ್ಗೆ ನಾಳೆ ಹೋಗೋದು ನಾನು. ಈಗ ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ದೇನೆ ಜಿಂಚು ಒಳಗಡೆ. ಶರಣ್ ಅವರು ಇವರಿದ್ದಾರಲ್ಲ, ಈಗ ಕಮೆಂಟ್ ಮಾಡಿದ್ದಾರಲ್ಲ, ಇವರನ್ನ ನಾನು ಕರ್ಕೊಂಡು ಹೋಗೋದು ಹಾಗೆ. ಯುನಿಟಿ 8758 ಅಂತ ಕಮೆಂಟ್ ಒಳ್ಳೆಯಿತ್ತು. ಸಂಧ್ಯಾ, ಯು ಆರ್ ಸಚ್ ಎ ವಂಡರ್ಫುಲ್ ಪರ್ಸನ್, ಇಟ್ಸ್ ಹಾರ್ಡ್ ಟು ಫೈಂಡ್ ಪರ್ಸನ್ ಲೈಕ್ ಯು. ಥ್ಯಾಂಕ್ ಯು ಸೋ ಮಚ್. ನಾನು ಎಂತ ಗೊತ್ತಾ ಗೈಸ್, ನಾನು ಅಂತ ಹೇಳೋದು ಟೆಂಪರ್ ಜನ, ಕೋಪ ಬರೋದು ಬೇಗ. ನಿಮಗೆ ಬ್ಲಾಗಲ್ಲಿ ಗೊತ್ತಾಗೋದಿಲ್ಲ, ತುಂಬ ಟೆಂಪರ್ ಜನ. ಒಳ್ಳೆದಿದ್ದೇನೆ ಗೊತ್ತಾಯ್ತಾ, ಸುಮ್ಮನೆ ಸಿಟ್ಟು ಮಾಡೋದಿಲ್ಲ. ಒಂಥರ ನನಗೆ ಎಲ್ಲ ಪರ್ಫೆಕ್ಟ್ ಆಗಿರಬೇಕು. ಅಂದರೆ ಎಂತ ಎಲ್ಲ ಒಂದು ಆಗಿರಿ, ಒಂದು ರಪ್ಪ ಇಲ್ಲಿಗೆ ಇರೋದು. ನನಗೆ ತಾಳ್ಮೆ ಅನ್ನೋದು ಇಷ್ಟಿರೋದು. ಮತ್ತು ಎಲ್ಲ ಉಂಟು, ಕರುಣೆ, ಪ್ರೀತಿ, ಅದು ಇದು ಎಲ್ಲ ಉಂಟು. ಬೆಚ್ಚ ಮಾತ್ರ ಸ್ವಲ್ಪ ಆಯಿತಾ, ಮನಸ್ಸೆಲ್ಲ ಒಳ್ಳೆಯದು. ಒಮ್ಮೆ ಬಾಯಿಗೆ ಬಂದಾಗೆ ಡಬ ಮಾಡ್ತೇನೆ, ಬಡ ಅಂತ. ಮತ್ತು ಅಷ್ಟೇ ನನಗೆ ಬೇಜಾರಾಗ್ತದೆ, ನಾನು ಹಾಗೆ ಹೇಳ್ಬಾರ್ದಿತ್ತು, ಆ ಟೈಪ್. ಮತ್ತು ಫ್ರೆಂಡ್ಸ್ ಕೂಡ ಕಡಿಮೆ ಅಂದರೆ ತುಂಬ ಕಡಿಮೆ ಎಣಿಸ್ಬೋದು ಹಾಗೆ. ಈಗ ನನಗೆ ಫುಲ್ ಫ್ರೆಂಡ್ಸ್ ಎಲ್ಲ ನೀವೇ ಆಯಿತಾ, ಎಲ್ಲ ನಿಮ್ಮ ಹತ್ರನೇ ಶೇರ್ ಮಾಡೋದು. ನೆಕ್ಸ್ಟ್ ಕಮೆಂಟ್. ಇನ್ನೊಂದು ಸಿಟಿಜನ್ ಟ್ರಾವೆಲ್ ಕೂಡ ಹೇಳಿದ್ದಾರೆ, ಉಪ್ಪು ಯಾವತ್ತು ಕೈಯಲ್ಲಿ ಹಾಕಬಾರ್ದಂತ. ಹೌದಾ? ಹೇಗೆ ಅಮ್ಮ ಹಾಗೆ ಗೈಸ್, ಓದಿದೆ ಕಮೆಂಟ್. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ. ಇವತ್ತೊಂದು ಬ್ಲಾಗ್ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಮಾತ್ರ ಬರೆಯರಮ್ಮ, ಅಮ್ಮ ಟ್ಯಾಬ್ಲೆಟ್ ಕುಡಿಲಿಕ್ಕೆ ನೀರು ಹಾಕ್ತಿದ್ದಾರೆ, ನೈಟ್ ಟ್ಯಾಬ್ಲೆಟ್ ಉಂಟು. ಹಾಗೆ ಸಿಗೋಣ ನಾವು ನಾಳೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಒಂದು ಸರ್ಪ್ರೈಸ್ ಇದೆ, ಸಬ್ಸ್ಕ್ರೈಬರ್ ಲೆಕ್ಕದಲ್ಲಿ ಗೈಸ್, ಅದು ನಾಳೆ ನೋಡಿ ಆಯಿತಾ. ನೀವು ಎಂಥ ವಿಷಯ ನಾಳೆ ಹೇಳ್ತೇನೆ. ಸಿಗೋಣ. ಟಾಟಾ ಗೈಸ್, ಬೈ, ಟೇಕ್ ಕೇರ್.